ರೂಪಾಯಿ 80 ರೂಪಾಯಿ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ 70 ರೂಪಾಯಿ 80 ರೂಪಾಯಿ 90 ರೂಪಾಯಿ 500 ರೂಪಾಯಿ. ಇವತ್ತು ಭೂಮಿ ತಾಯಿ ಮೇಲೆ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಮಾರುಕಟ್ಟೆಗೆ ಹೋದಾಗ ಮಳೆ ಮತ್ತು ಬಿಸಿಲಿಗೆ ಆ ಒಂದು ಇದಕ್ಕೆ ಇಲ್ಲದೆ ರೈತರಿಗೆ ನೇರವಾಗಿ ಏನೋ ಒಂದು 10 ರೂಪಾಯಿ ಬೆಲೆ ಸಿಗ್ತದೆ, 50 ಪೈಸೆ ಬೆಲೆ ಸಿಗ್ತದೆ ಅಂತೇಳಿ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಹಾಲು ಹಣ್ಣು ತರಕಾರಿ ಕೊಟ್ಟಂತಹ ಹೆಗ್ಗಳಿಕೆ ಪಡೆದಿರುವ ಕೋಲಾರ ಜಿಲ್ಲೆಯ ರೈತರಿಗೆ 100 ಎಕರೆ ಟೊಮಾಟೊ ಮಾರ್ಕೆಟ್ಗೆ ಜಾಗ ಕೊಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟಕ್ಕೆ ಸರ್ಕಾರ ರೈತರನ್ನ ನಡೆಸ್ಕೊತಾ ಇದೆ ಅಂತೇಳಿ ನಾವು ಆತ್ಮಲಕೊಂಬರ್ದು. ಕೋಲಾರ ಜಿಲ್ಲೆಯ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಜಾಗದ ಸಮಸ್ಯೆ ಜೀವಂತವಾಗಿ ಹಂಗೆ ಇದೆ, ಇಚ್ಛಾಶಕ್ತಿ ಕೊರತೆಯೂ ಇದೆ. ಏನು ಕೋಲಾರದ APMC ಮಾರುಕಟ್ಟೆಯು ಏಷ್ಯಾದ 2ನೇ ಅತಿ ದೊಡ್ಡ ಮಾರುಕಟ್ಟೆಯಾಗಿದ್ದು ಈ ಮಾರುಕಟ್ಟೆಯು 18 ಎಕರೆಯ ವಿಸ್ತೀರ್ಣದಲ್ಲಿ ಇದೆ. ಸುಮಾರು 20 ವರ್ಷಗಳಿಂದ ಇಲ್ಲಿನ ರೈತರು, ವರ್ತಕರು, ವ್ಯಾಪಾರಿಗಳು ಮಾರುಕಟ್ಟೆ ಜಾಗವನ್ನು ಹೆಚ್ಚಳ ಮಾಡಬೇಕು, ಸರ್ಕಾರ ಸುಮಾರು ಕೋಲಾರ APMC ಮಾರುಕಟ್ಟೆಗೆ 100 ಎಕರೆ ಜಾಗವನ್ನು ನೀಡಬೇಕಂತ ಸುಮಾರು 15ರಿಂದ 20 ವರ್ಷಗಳಿಂದ ಆಗ್ರಹ ಮಾಡಿಕೊಂಡು ಬರ್ತಿದೆ. ಆದರೆ ಇದುವರೆಗೂ ಕೋಲಾರ APMC ಮಾರುಕಟ್ಟೆಗೆ ಹೆಚ್ಚಿನ ಜಾಗ ಮಂಜೂರಾಗಿಲ್ಲ. ಸುಮಾರು ಕೋಲಾರದಲ್ಲಿ ಇದಕ್ಕಾಗಿ ಸುಮಾರು ಹೋರಾಟಗಳು ನಡೀತು. ರೈತರು, ಪ್ರಗತಿಪರರು, ಹೋರಾಟಗಾರರು ತುಂಬ ಹೋರಾಟವನ್ನು ಮಾಡಿದ್ರು. ಆದರೂ ಸಹ ಜನಪ್ರತಿನಿಧಿಗಳು ಇದರ ಬಗ್ಗೆ ಹೆಚ್ಚು ಆಸಕ್ತಿ ಮೊದಲು ತಗೊಂಡಿಲ್ಲ. ಈಗಿರುವ ಜನಪ್ರತಿನಿಧಿಗಳು ನಾವು ಕೋಲಾರ APMC ಮಾರುಕಟ್ಟೆಗೆ ಜಾಗವನ್ನು ಮಂಜೂರು ಮಾಡಿ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಸಹ APMC ಮಾರುಕಟ್ಟೆಗೆ ಜಾಗ ಮಂಜೂರಾಗಿಲ್ಲ. ಮೊನ್ನೆ ಬೆಳಗಾವಿಯ ಅಧಿವೇಶನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ವಿಧಾನ ಪರಿಷತ್ ಸದಸ್ಯರಾದ ML ಅನಿಲ್ ಕುಮಾರ್ ಅವರು ಸಹ ಕೋಲಾರ APMC ಮಾರುಕಟ್ಟೆಗೆ ಹೆಚ್ಚು ಜಾಗವನ್ನು ಮಂಜೂರು ಮಾಡಬೇಕೆಂದು ಸದನದಲ್ಲಿ ಆಗ್ರಹ ಮಾಡಿದ್ದಾರೆ. ಆಶ್ವಾಸನೆಯನ್ನು ಇಲ್ಲಿನ ಜನರಿಗೆ ಜನಪ್ರತಿನಿಧಿಗಳು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಸಹ ಮಂಜೂರಾಗಿಲ್ಲ. ಇಲ್ಲಿನ ರೈತರು, ವ್ಯಾಪಾರಿಗಳು ಹೇಳುವುದೇನೆಂದರೆ ಬೇಗ ಕೋಲಾರ APMC ಮಾರುಕಟ್ಟೆಗೆ ಜಾಗ ಮಂಜೂರು ಮಾಡಿಕೊಡ್ಬೇಕು, ಸುಮಾರು 100 ಎಕರೆ ಜಾಗ ಮಂಜೂರು ಮಾಡಿಕೊಡ್ಬೇಕೆಂದು ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಟೊಮಾಟೊ ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಸಹ ಇಲ್ಲಿಂದ ಕಳಿಸಿಕೊಡುತ್ತಾರೆ. ಸುಮಾರು ಕೋಲಾರದ ಹೆಚ್ಚು ಜನರು ಈ APMC ಮಾರುಕಟ್ಟೆ ಮೇಲೇ ಅವಲಂಬಿತರಾಗಿರುವುದರಿಂದ ಇದಕ್ಕೆ ಸೂಕ್ತವಾದ ಜಾಗ ಕೊಡಬೇಕೆಂದು ಇಲ್ಲಿನ ರೈತರು, ವ್ಯಾಪಾರಿಗಳು ಆಗ್ರಹಿಸುತ್ತಿದ್ದಾರೆ. ಸತತವಾಗಿ 20 ವರ್ಷಗಳಿಂದ ಜಿಲ್ಲೆಯ ಮತ್ತು ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡ ಬರ್ತಾ ಇದ್ವಿ. ಅದು ಗಡಿ ಭಾಗಕ್ಕೆ ಮತ್ತು ಬಯಲು ಸೀಮೆಗೆ ಸೇರಿದಂತಹ ಕೋಲಾರ ಜಿಲ್ಲೆಯಲ್ಲಿ ಲಕ್ಷಾಂತರ ರೈತರ ಜೀವನಾಡಿಯಾಗಿರುವ, ಒಡನಾಡಿಯಾಗಿರುವಂತಹ APMC ಅದು ಏಷ್ಯಾದಲ್ಲೇ ಅತಿ 2ನೇ ದೊಡ್ಡ ಮಾರುಕಟ್ಟೆ ಅಂತೇಳಿ ಹೆಗ್ಗಳಿಕೆ ಪಡೆದಿರುವಂತಹ ಈ ಒಂದು APMC ಜಾಗದ ಸಮಸ್ಯೆಯನ್ನು ಸುಮಾರು ಒಂದು ವರ್ಷ 2 ವರ್ಷದ್ದಲ್ಲ, ಸುಮಾರು 10ರಿಂದ 20 ವರ್ಷ ಅಂದರೆ 2 ದಶಕಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮಗೆ APMC ಅಭಿವೃದ್ಧಿ ಮಾಡಲು ಈ 100 ಎಕರೆ ಜಮೀನನ್ನು ಗುರುತಿಸಿಕೊಡಿ ಅಂತೇಳಿ ಜಿಲ್ಲಾಡಳಿತ, ತಾಲೂಕಾಡಳಿತ, ಉಸ್ತುವಾರಿ ಸಚಿವರು, ಜನಪ್ರತಿನಿಧಿಗಳನ್ನು, ಸರ್ಕಾರ, ಕಂದಾಯ ಎಲ್ಲರನ್ನೂ ಅಂಗಲಾಚಿ ಬೇಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಭೂಮಿ ತಾಯಿ ಮೇಲೆ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆ ಮಾರುಕಟ್ಟೆಗೆ ಹೋದಾಗ ಮಳೆ ಮತ್ತು ಬಿಸಿಲಿಗೆ ಆ ಒಂದು ಇದಕ್ಕೆ ಇಲ್ಲದೆ ರೈತರಿಗೆ ನೇರವಾಗಿ ಏನೋ ಒಂದು 10 ರೂಪಾಯಿ ಬೆಲೆ ಸಿಗ್ತದೆ, 50 ಪೈಸೆ ಬೆಲೆ ಸಿಗ್ತದೆ ಅಂತೇಳಿ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಆದರೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಗಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಕಂದಾಯ ಮಂತ್ರಿಗಳು, ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊಡ್ತಾ ಇದೆ. ಕೋಲಾರ ಜಿಲ್ಲೆಯ ರೈತರಂದೇ ಸ್ವಾಭಿಮಾನಿಗಳು. 2500 ಅಡಿಯಿಂದ ನೀರು ತೆಗೆದು ಇವತ್ತು ಟೊಮಾಟೊ ಬೆಳಿತೀವಿ, ಕ್ಯಾಪ್ಸಿಕಮ್ ಬೆಳಿತೀವಿ. ಇಡೀ ದೇಶಕ್ಕೆ ಹಾಲು ಹಣ್ಣು ತರಕಾರಿ ಕೊಟ್ಟಂತಹ ಹೆಗ್ಗಳಿಕೆ ಪಡೆದಿರುವ ಕೋಲಾರ ಜಿಲ್ಲೆಯ ರೈತರಿಗೆ 100 ಎಕರೆ ಟೊಮಾಟೊ ಮಾರ್ಕೆಟ್ಗೆ ಜಾಗ ಕೊಡಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟಕ್ಕೆ ಸರ್ಕಾರ ರೈತರನ್ನ ನಡೆಸ್ಕೊತಾ ಇದೆ ಅಂತೇಳಿ ನಾವು ಆತ್ಮಲಕೊಂಬರ್ದು. ಪ್ರತಿ ಸಾರಿನೂ ಈಗ 5 ಕಡೆ ಜಮೀನು ಗುರುಸಿದ್ದಾರೆ. ಒಂದು ಈ ಚಿರನಹಳ್ಳಿಯಲ್ಲಾದ್ರು, ಅದು ಕೆರೆ ಅಂಗಳ 40 ಎಕರೆ ಇದೆ. ನಮ್ಮ ರೈತ ಸಂಘದ ಮಹಿಳಾ ಜಿಲ್ಲಾ ನಳಿಗೌಡರು ಅದ್ರ ಮೇಲೆ ಕೇಸ್ ಹಾಕಿ ಗೆದ್ಕೊಂಡ್ಬಂದಿದ್ದಾರೆ. ಅವರು ಹೈಕೋರ್ಟ್ ಹೋಗೋದಕ್ಕೆ ಇದೇ ಕಂದಾಯ ಅಧಿಕಾರಿ ದಾಖಲೆ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಇನ್ನು 100 ಎಕರೆ ನೋಡಿದ್ರು, ಅದನ್ನ ಅರಣ್ಯ ಇಲಾಖೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಈಗ ಫೈನಲ್ ಆಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋರಗಂಡೆಯಲ್ಲಿ 100 ಎಕರೆ ಇದೆ, ಅದು ಆ ಕಡತ ಸರ್ಕಾರದ ಕಾರ್ಯದರ್ಶಿಯವರು ಮಠದಲ್ಲಿದೆ ಅಂತೇಳಿ. ಎಷ್ಟು ವರ್ಷ ಬೇಕು ಆ ಒಂದು ಕಡತ ವಿಲೇವಾರಿ ಆಗೋದಕ್ಕೆ? ನಮ್ಮ MLC ಇವರು ಯಾರು ಅನಿಲ್ ಅನ್ನೋರು ಎಲ್ಲ ಇದು ವಿಧಾನಸೌಧದಲ್ಲಿ, ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ. ಆ ಧ್ವನಿಗೂ ಸಹ
ಇಲ್ಲಿನ ಕಂದಾಯ ಮಂತ್ರಿಗಳು ಅದನ್ನು ಕೇರಿ ಅಂತ ಇಲ್ಲ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಜಾಗದ ಸಮಸ್ಯೆ ಜೀವಂತವಾಗಿ ಹಂಗೆ ಇದೆ, ಇಚ್ಛಾಶಕ್ತಿ ಕೊರತೆಯೂ ಇದೆ. ಯಾಕಂದರೆ ಏನೋ ನನ್ನ ಪ್ರಕಾರ ಇಲ್ಲಿನ ಉಸ್ತುವಾರಿ ಸಚಿವರು ಏನೋ ಖಾಸಗಿ ಮಾರ್ಕೆಟ್ ಮಾಡಬೇಕೇನೋ ಹುನ್ನಾರ ಇದೆಯೇನೋ ಗೊತ್ತಿಲ್ಲ. ಯಾಕಂದರೆ ಅವ್ರು ಈಗಾಗಲೇ ಕೆಲವರು ಅದನ್ನು ಹುನ್ನಾರ ನಡೆಸಿದ್ರು. ನಾವು ಮಾರ್ಕೆಟನ್ನು ಅಭಿವೃದ್ಧಿ ಪಡಿಸ್ತೀವಿ, ನಮಗೆ ರೈತರು ಏನು ಇವತ್ತು ಒಂದು ಬಾಕ್ಸ್ಗೆ 2 ರೂಪಾಯಿ ಬಾಡಿಗೆ ಕೊಡಲಿ ಸಾಕು ಅಂತೇಳಿ ಪ್ರತಿ ಅವಕಾಶ ಸ್ಟಾರ್ಟ್ ಆದಾಗ ಪ್ರತಿದಿನ 3 ಲಕ್ಷ ಮಾರ್ಕೆಟ್ ಬರ್ತದೆ. ಆ 3 ಲಕ್ಷ ಬಾಕ್ಸ್ಗೆ 2 ರೂಪಾಯಿನ 6 ಲಕ್ಷ ಆಯಿತು. ಇದು ಅಗಲದೊರಡೆ ಅಲ್ವಾ? ಅದು ಬೇರೆ ಅಲ್ಲಿ ಕಮಿಷನ್ ಇರ್ತದೆ, ಮಾರ್ಕೆಟ್ ಮಂಡಿ ಮಾಲೀಕರ ಜೊತೆ ಸಂಬಂಧಿರ್ತದೆ. ಒಟ್ಟಾರೆಯಾಗಿ ಇವತ್ತು ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸಾವಿರಾರು ಎಕರೆ ಗೋಮಾಳ ಜಮೀನನ್ನು ತೆರವುಗೊಳಿಸಿ ಅದನ್ನು ಗುರುಸಿ ದಾಖಲೆಗಳು ಸಮೇತ ಕೊಟ್ಟಿದ್ದೀವಿ. ಎಲ್ಲೆಲ್ಲಿದೆ ಅಂತೇಳಿ, ಎಲ್ಲೆಲ್ಲಿ ಜಮೀನಿದೆ, ಮಾರ್ಕೆಟ್ಗೆ ಅನುಕೂಲ ಆಗ್ತಾ ಇದೆ, ನೀವು ಅದನ್ನು ಒತ್ತುವರಿ ತೆರವುಗೊಳಿಸಿ ಅಂದರೆ ಕೆಲವು ಕಂದಾಯ ಅದಕ್ಕೆ ಅವ್ರ ಹತ್ರ ಜಾಮೀನಾಗಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರೈತರ ಹಿತ ಕಾಯದ APMCಗೆ ಜಾಗ ಕೊಡದಂತಹ ರೈತ ವಿರೋಧಿ ಧೋರಣೆ ಅನುಸರಿಸಿರುವ ಉಸ್ತುವಾರಿ ಸಚಿವರಿರ್ಬೋದು, ಕಂದಾಯ ಮಂತ್ರಿರ್ಬೋದು, ಜಿಲ್ಲಾಡಳಿತವನ್ನು ನಾವು ಧಿಕ್ಕಾರ ಕೂಗ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಮೊನ್ನೆ ರೈತ ದಿನಾಚರಣೆ ಆಚರಣೆ ಮಾಡಿದಾಗ 22ನೇ ತಾರೀಕು ಮೊನ್ನೆ ಜಿಲ್ಲಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ. ನಿಮಗೆ ಶೀಘ್ರದಲ್ಲಿಯೇ ನಿಮಗೆ ಒಂದು ಶುಭ ಸುದ್ದಿ ಕೊಡ್ತೀವಿ. ಟೊಮಾಟೊ ಮಾರುಕಟ್ಟೆಯನ್ನು ಕೋರಗಂಡಳ್ಳಿ 100 ಎಕರೆ ಜಮೀನನ್ನು ಗುರುತಿಸಿದ್ದೀವಿ. ಅದನ್ನು ಸರ್ಕಾರ ಮಟ್ಟದಲ್ಲಿ ಅಂತಿಮವಾಗಿ ಆಗ್ತಾ ಇದೆ. ಅದನ್ನು ಅಭಿವೃದ್ಧಿಪಡಿಸಿ ರೈತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರ ಹಿತ ಕಾಯ್ತೀವಿ ಅಂತೇಳಿ ನಮಗೆ ಭರವಸೆ ಕೊಡ್ತೀವಿ. ಆ ಭರವಸೆಯ ಹಿನ್ನೆಲೆಯಲ್ಲಿ, ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳು ರೈತ ಪರ ಕೆಲಸ ಮಾಡ್ತಾ ಇದ್ದಾರೆ. ರೈತರ ಏನೇ ಸಮಸ್ಯೆ ಇರಲಿ, ಆ ರಾತ್ರಿ ಆಗಲಿ ಸಾರ್ ಈ ಥರ ಸಮಸ್ಯೆ ಇದೆ, ಗಡಿಭಾಗಕ್ಕೆ ಹೋಗ್ತಾರೆ, ಅವರು ಇದು ಮಾಡ್ತಾ ಇದ್ದಾರೆ. ಅದರ ಒಂದು ಭರವಸೆ ಮೇಲೆ ನಾವು ಕಾಯ್ತೀವಿ. ಆಗಿಲ್ಲ ಅಂದರೆ ಫೆಬ್ರವರಿ 13ನೇ ತಾರೀಕು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆ ಇರೋದ್ರಿಂದ ಅವತ್ತು ನಮ್ಮ ಮಾರುಕಟ್ಟೆಯ ಜಾಗದ ಸಮಸ್ಯೆಗಾಗಿ ಜಾಗಕ್ಕಾಗಿ ಒತ್ತಾಯಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ಟೊಮಾಟೊ ಮತ್ತು ಜಾನುವಾರುಗಳ ಸಮೇತ ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಆಯಿತೋ ಕಬ್ಬು ಬೆಳೆಗಾರರ ಹೋರಾಟ ಅದೇ ರೀತಿ ಮಾರುಕಟ್ಟೆಯ ಜಮಾಯಿತಿಗೆ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.